ಹಾಯ್ ಆಲ್, ಇದು ಗೌರಿ ಗಣೇಶ ಹಬ್ಬದ ವ್ಲಾಗ್ ಆಗಿರುತ್ತೆ. ಇನ್ನು ಎಲ್ಲರೂ ಗೌರಿ ಹಬ್ಬನ ಶುರು ಮಾಡೋದು ಮೊರಗಳಿಗೆ ಪೂಜೆ ಮಾಡೋದ್ರಿಂದಾನೇ. ಸೊ ನಾನು ಹಾಗೆ ಪೂಜೆ ಮಾಡಿಕೊಂಡು ದೇವ್ರ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಅಮ್ಮನ ಮನೆಗೆ ಹೋಗೋಕ್ಕಾಗಿಲ್ಲ, ಟೈಮ್ ಆಯಿತು ಕೆಲಸಗಳಿದ್ದಿದ್ದರಿಂದ. ಸೊ ನಾಳೆ ಹೋಗೋಣ ಅಂತ ಸುಮ್ಮನೆ ಆದೆ. ಇವತ್ತಿನ ಗೌರಿ ಪೂಜೆ ಮುಗಿಸ್ಕೊಂಡೆ. ಇನ್ನು ಗಣೇಶ ಹಬ್ಬದ ದಿನ ನಾವೇನು ಗಣೇಶ ಕೂರಿಸಲ್ವಲ್ಲ, ಸೊ ಹಾಗಾಗಿ ಅಮ್ಮ ಅರ್ಶಿನ ಪುಡಿಯಿಂದ ಈ ಥರ ಮಾಡ್ಕೊ ಅಂತ ಹೇಳಿದರು. ಸೊ ಹಾಗಾಗಿ ಮಾಡ್ಕೊಳ್ತಾ ಇದ್ದೀನಿ. ಬೇಗ ಪೂಜೆ ಮುಗಿಸ್ಕೊಂಡು ಅಮ್ಮನ ಮನೆಗೆ ಹೋಗೋದಿತ್ತು. ತಮ್ಮನ ಹೆಂಡ್ತಿ ಪಾಪುನ ನಮ್ಮ ಮನೆಗೆ ತೊಟ್ಲು ತಿರುಗಿಸೋ ಶಾಸ್ತ್ರಕ್ಕಂತ ಕರ್ಕೊಂಡು ಬರೋದಿತ್ತು. ಸೊ ಹಾಗಾಗಿ ಬೇಗ ಪೂಜೆ ಮುಗಿಸ್ಕೊಳ್ತಾ ಇದ್ದೀನಿ. ಅಮ್ಮ ಗೃಹ ಪ್ರವೇಶಕ್ಕೆ ಅಂತ ಅವ್ರ ಅಣ್ಣನ ಮನೆಗೆ ಹೋಗೋದಿತ್ತು. ಸೊ ಪಾಪುನ ಅವಳನ್ನು ನಮ್ಮ ಮನೆಗೆ ಕರ್ಕೊಂಡು ಬರ್ತಾಯಿದ್ದೀವಿ. ಇನ್ನು ಪೂಜೆ ಮುಗಿಸ್ಕೊಳ್ತಾ ಇದ್ದೀನಿ. ಪೂಜೆ ಮುಗಿಸ್ಕೊಂಡು ತಿಂಡಿ ತಿಂದ್ಕೊಂಡು ನಾವಿವಾಗ ಅಮ್ಮನ ಮನೆಗೆ ಹೊರಟ್ವು. ಇನ್ನು ಅಮ್ಮ ಇವತ್ತು ಕಡುಬು ಅಂತೆಲ್ಲ ಏನೂ ಮಾಡಿರಲಿಲ್ಲ. ಅವರು ಗೃಹ ಪ್ರವೇಶಕ್ಕೆ ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ಬರೀ ಅನ್ನ ಸಾಂಬಾರು ಮಾಡ್ಕೊಂಡಿದ್ರು. ಊಟ ಮುಗಿಸ್ಕೊಂಡು ನಾವು ಮಾಗಡಿಯಿಂದ ಹಂಗೆ ಮನೆಗೆ ಕರ್ಕೊಂಡು ಹೋಗೋರಿದ್ವು. ಕುಂಕುಮ ಕೊಟ್ಬಿಡು ಅಂತ ಹೇಳಿದ್ರು. ಸೊ ತಮ್ಮನ ಹೆಂಡ್ತಿ ಕುಂಕುಮ ಕೊಡ್ತಿದ್ದಾಳೆ. ನನ್ನ ತಮ್ಮನ ಪಾಪಗೆ ಗಣೇಶ ಹಬ್ಬದ ದಿನಕ್ಕೆ 4 ತಿಂಗಳು ತುಂಬಿ 5 ತಿಂಗಳಿಗೆ ಬೀಳತ್ತೆ. ಸೊ ಹಂಗಾಗಿ ಇವತ್ತು ಕಿವಿ ಚುಚ್ಸೋಣ ಅಂದ್ಕೊಂಡಿದ್ದೀವಿ. ಆಮೇಲೆ ಪಿತೃಪಕ್ಷ ಬರುತ್ತೆ, ಚುಚ್ಸಂಗಿಲ್ಲ. ಇನ್ನು ಲೇಟಾಗಿ ಚುಚ್ಚಿದ್ರೆ ಹೇಳ್ಕೊಳ್ತಾ ಇರ್ತವೆ, ಗಾಯಗಳಾಗತ್ತೆ ಅಂತ ಹೇಳಿ ಇವತ್ತು ಚುಚ್ಚಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ. ಅಮ್ಮ ನನ್ನಿಂದ ತಮ್ಮನ ಹೆಂಡ್ತಿಗೂ ಕೂಡ ಬಾಗಿನ ಕೊಡಿಸ್ತಾರೆ. ಸೊ ಅದನ್ನು ಮುಗಿಸ್ಕೊಂಡ್ವು. ನಾವು ನಾಳೆ ಗೃಹ ಪ್ರವೇಶಕ್ಕೆ ಹೋಗೋದಿದೆ. ಇವತ್ತೇ ಹೋದರೆ ಪಾಪಗೆ ನೋಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ನಾವು ನಾಳೆ ಹೋಗ್ತಿದ್ದೀವಿ. ಇನ್ನು ನಾವು ಒಡವೆ ಅಂಗಡಿಗೆ ಹೋದ್ವು. ಆ್ಯಕ್ಚುಲಿ ಇಯರಿಂಗ್ ನಮ್ಮ ದೊಡ್ಡಮ್ಮ ತೊಗೊಂಡು ಬಂದು ಕೊಟ್ಟಿದ್ರು ಪಾಪುಗೆ ಅಂತ ಹೇಳಿ. ಇದನ್ನು ಚುಚ್ಚಿಸ್ಕೊಳ್ಳೋಣ ಅಂತ ಚುಚ್ಚಿಸ್ತಾ ಇದ್ದೀವಿ. ಈ 4 ತಿಂಗಳಲ್ಲಿ ನನ್ನ ಸೊಸೆ ಮುದ್ದು ಯಾವತ್ತೂ ಇಷ್ಟು ಕಣ್ಣಲ್ಲಿ ನೀರೇ ಹಾಕಿರಲಿಲ್ಲ. ಇವತ್ತಂತೂ ತುಂಬ ಕಣ್ಣೀರು ಹಾಕ್ತು. ಮನೆಯಲ್ಲಿ ಇರ್ತೋ ಇರಲಿಲ್ವೋ ಅನ್ನೋ ಥರ ಇರ್ತಿತ್ತು. ಇವತ್ತಂತೂ ತುಂಬ ಗಲಾಟೆ ಮಾಡ್ತು. ನೋವಾಯಿತು ಅನ್ನೋದಕ್ಕಿಂತ ಯಾರೋ ಗೊತ್ತಿಲ್ಲದಲ್ಲೇ ಇರೋರು ಮುಟ್ಬಿಡ್ತಿದ್ದಾರೆ, ಏನೋ ಮಾಡಿಬಿಡ್ತಾರೆ ಏನೋ ಭಯಕ್ಕೆ ಅಳ್ತಿದ್ಲು ಅಂದ್ಕೊಳ್ತೀನಿ. ಮುಗ್ದಿದ್ದೊಂದು 2 ನಿಮಿಷಕ್ಕೆ ಅವಳು ಮಾಮೂಲಿ ಆಗೋದ್ಲು. ಇಷ್ಟೇ ಇವಳು ಹತ್ತಿದ್ದು. ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ ನೋಡಿ. ಸೊ ಮುಗಿಸ್ಕೊಂಡು ನಮ್ಮ ಮನೆಗೆ ಕರ್ಕೊಂಡು ಬಂದ್ವು ಸೊಸೆ ಮುದ್ದನ್ನ. ಥ್ಯಾಂಕ್ಸ್ ಫಾರ್ ವಾಚಿಂಗ್.